ಹಲೋ, ಹೇಳ್ರಕ್ಕಾರ ನಮಸ್ಕಾರ. ಹಾ ನಮಸ್ಕಾರ ರೀ ಅಣ್ಣ. ಏನ್ರಿ ಹೆಸರು ಅಕ್ಕಾರ ನಿಮ್ದು? ಲಕ್ಷ್ಮಿ ಅಂತ ರೀ ಅಣ್ಣ. ಯಾವ್ರಿ? ಎಳೆಗಾವ್ ಸೊಲ್ಲಾಪುರ ಹತ್ರ. ಓಕೆ. ಈಗ ಮಗುಗ ಆರಾಮಾತು ಅಂತ ನೀವ್ ಹೇಳಿದ್ರಿ, ಏನೇನಾತ್ರಿ? ನಿಮ್ಗ ನನ್ನ ನಂಬರ್ ಯಾರು ಕೊಟ್ರು? ನಿಮ್ ಅದ ನಂಬರ್ ನಾ ಮೊಬೈಲ್ ಒಳಗ ನೋಡಿದ್ದೇವ್ರಿ. ಶ್ರೀ ಸ್ವಾಮಿ ಸಮರ್ಥ ಇಷ್ಟ ಹೊಡ್ದಿದ್ಕ ಸಂತೋಷ್ ಪತಂಗಿ ಅಂತ ಹಿಂಗ ಒಂದ್ ವಿಡಿಯೋ ತಾರಕ್ ಮಂತ್ರದ್ ಬಂತ್ರಿ. ಹ್ಮ್ ಅದ್ ಬಂದ ನಂತರನ ನಾನ್ ನಿಮ್ಗ ಅದ್ ನಂಬರ್ ತಗೊಂಡು ಫೋನ್ ಮಾಡಿದೆ. ಹ್ಮ್ ಫೋನ್ ಮಾಡಿದ್ಮೇಲೆ ನೀವ್ ಹೇಳಿದ್ರಿ ಗುರು ಪೂರ್ಣಿಮಾ ದಿನನ ಇದು ಪೂಜೆ ಸಾಮಾನು ಎಲ್ಲಾ ಮತ್ತ ಸ್ವಾಮಿ ಸಮರ್ಥ ಫೋಟೋ ಕೇಸರು ಮೇನ್ ಕೇಸರ್ ಕಳಿಸ್ತೇನೆ ಅಂತ ಹೇಳಿದ್ದೆ ನೀವು. ಹಾ ಕೇಶರ ಮತ್ತ ಒಂದ್ ಫೋಟೋ, ತೀರ್ಥ ಭಸ್ಮ. ಅದು ಅದು ನಿಮ್ ಮನಿಗೆ ಅದು ಅದೆಲ್ಲ ಬಂತ್ ಬಿಡ್ರಿ, ಅವೆಲ್ಲ A to Z ಕಳಿಸಿದೆ. ಅದು ನಿಮಗ ಬಂದ ಮೇಲೆ ಆ ಮಗುವಿನ ವಾತಾವರಣ ಹೆಂಗೈತಿ ಈಗ? ಅದಕ್ಕಿಂತ ಮುಂಚೆಕ್ ಹೆಂಗಿತ್ರಿ ಮಗುದು ಹೆಲ್ತ್? ಈಗ ಇನ್ನ ಮೊದ್ಲ ಹಿಂಗ ಹೊಟ್ಟಿದ ಕೂಸ ಹೆಂಗಿರ್ತಿತ್ತಲ್ರಿ, ಕಡಿಮಿನ ಸ್ವಲ್ಪ 3 ತಿಂಗಳ ಒಳಗ ಹೆಂಗ್ ಮಾಡ್ತಾರಲ್ಲ ಹಂಗ್ ಮಾಡ್ತಿಳು. ಈಗ ನಾವ್ ಎಂದ ಸ್ವಾಮಿ ಪೂಜಾ ಮತ್ತ ನೀವ್ ಎಲ್ಲಾ ಕಳ್ಸಿದು ಅವು ಹಾಕಕ್ ಒಂದ್ ಜರ ಫರಕ್ ಬಿಡ್ತದ್ರಿ. ಅಂದ್ರ ನಿಂದಿರ್ತಾಳ, ಕುಂದಿರ್ತಾಳ, ಜರ ಆಡ್ತಾಳ. ಅವ್ರ ಡಾಕ್ಟರ್ ಏನೂನೇ ಆಗಲ್ಲ ಅಂತ ಹೇಳಿದ್ರು ಖರೆ. ಆದ್ರೆ ಸ್ವಾಮಿ ಸಮರ್ಥ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದದಿಂದ ಎಲ್ಲಾ ಆಕಿಗೆ ಇದು ಆಗ್ತದ್ರಿ. ಈಗ ನೀವು 100% ನಿಮ್ಗೆ ನಂಬಿಕೆ ಅದ ರೀ ಮಹಾರಾಜರು ಅದಾರ, ನಮಗ್ ಇದು ಒಳ್ಳೇದ್ ಮಾಡ್ತಾರ ಅನ್ನೋದು ಪಕ್ಕಾ ನಂಬಿಕೆ ಅದಲ್ಲ? ಈಗ ಇದು ಡೆವಲಪ್ಮೆಂಟ್ ನೋಡಿ 100% ನಂಬಿಕೆ ಅದ್ರಿ ನನ್ಗೆ. ಓಕೆ, ಬಹಳ ಖುಷಿ ಆತ್ರಿ ಅಕ್ಕಾರ. ಆಕ್ಚುಲಿ ಮಹಾರಾಜರ ಬಗ್ಗೆ ಆಶೀರ್ವಾದ್ರಿ ಅಣ್ಣ. ನೀವ್ ಇದ್ದಿತ್ತಿಲ್ಲ ಅಂದ್ರ ನನ್ ಮಗಳಿಗೆ ಏನಾಗ್ತಿತ್ತೋ ಏನೋ, ಸ್ವಾಮಿ ಸಮರ್ಥ ಸಿಕ್ತಿತ್ತಿಲ್ಲ. ಹೇಳಿದಕ್ಕ ನಾ ಮಾಡಿದ್ದೀನಿ. ಬಹಳ ನಿಮ್ಗೊಂದ್ ಪುಣ್ಯ. ಇಲ್ರಿ ಅಕ್ಕಾರ, ಪುಣ್ಯ ನೋಡ್ರಿ ಮಹಾರಾಜರು ಅದಾರ್ರಿ, ನಂದು ಏನದ ಅದ್ರಾಗ. ನಾನು ಹಂಗಾರಿ ಹೇಳ್ತೇನೆ, ಮಾಡ್ತಾರ ಜನ. ಒಂದು ಶಕ್ತಿ ಅದ್ರಿ ನಿಮ್ ಹತ್ರ, ಆ ಶಕ್ತಿ ಇರ್ಲಿ ಹಿಂಗೆ ಐತಂತೀರಿ ಅಕ್ಕಾರ? ಏನ್ ಸುಮ್ನೆ ಮಾಡ್ತೇನೋ? ಶಕ್ತಿ ಅದ ಅಂತೀರಿ? ಶಕ್ತಿ ಆದ್ರಿ, ಶಕ್ತಿ ಇದ್ದಲ್ಲೇ ನಮ್ದು ಎಲ್ಲಾ ಹಿಂಗ ಕಷ್ಟ ಅಂತ ಬಂದವ್ರಿಗೆ ನೋಡಿದ್ರಿ ನಮ್ ಗಾಣಗಾಪುರದ ವಿಡಿಯೋ ಕಾರ್ಯಕ್ರಮ ಎಲ್ಲ? ಹಾ ರೀ, ನೀವು ಪ್ರತಿಯೊಂದು ಯಾವ್ಯಾವ ವಿಡಿಯೋ ಬಿಟ್ಟಿರಿ ಎಲ್ಲಾ ವಿಡಿಯೋ ನೋಡ್ತೀನಿ. ಚಂದ ಅನಸ್ತಲ್ರಿ ಗಾಣಗಾಪುರದ ವಿಡಿಯೋ? ಹಾ ಚಂದ ಅನಸ್ತಾವ್ರಿ. ಅಲ್ಲಿ ಕಾರ್ಯಕ್ರಮ ಅದ ನೀವ್ ನಡ್ಸ್ಲಿಕ್ತಿರಲ್ಲ ಅದು ಬಾಳ ಚಲೋ. ಹಿಂಗಂತೀರಿ? ಹೌದ್ರಿ, ಮುಂದ್ವರ್ಸ ಅಂತೀರಿ ಹಂಗಾರ? ಹಿಂಗ ನಡೆಸ್ರಿ, ಎಲ್ಲಾ ಮಂದಿಗೂ ಚಲೋ ಆಗ್ಲಿ. ಕಷ್ಟದಾಗ ಎಲ್ಲಾರ್ಗು ಇದು ಸಿಗ್ಲಿ. ನಾ ಏನಂತೇನೆ ಅಂತಂದ್ರ, ಮಂದಿ ಏನ್ರ ಅಂತಾರೇನ್ಪಾ ಹಿಂದ ಅಂತ ಹೆದರ್ಕಿ, ಆದ್ರ ಮಂದಿ ಚಲೋ ಆಗೇತಿ ಅಂತ ಅಂತಾರ, ಸಾಕಷ್ಟ. ಈಗ ದೇವ್ರದ್ದು ಯಾನ್ರಿ ಮಾಡಿ, ಈಗ ಅಷ್ಟೊಂದು ಕಷ್ಟ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಒಂದ್ ಸ್ವಲ್ಪ ಅದಿದು ಮಾಡಿ ಭಕ್ತರಿಗೆ ಇದು ಮಾಡೋದು ಯಾರು ಮಾಡೋದಿಲ್ಲ. ಹಿಂಗಂತೀರಿ? ಅದು ಅಷ್ಟು ಯಾರು ತಲೆಗಟ್ಸ್ಕೊಂಡ್ ಮಾಡಲ್ಲ ಬಿಡ್ರಿ. ಹೌದ್ರಿ, ಈಗ ಯಾರು ಅಷ್ಟು ಇದು ಮಾಡಲ್ಲ. ತಾವ್ ಆತು, ತಮ್ಮ ಮನಿ ಆತು, ತಮ್ಮ ಸಂಸಾರ ಆತು. ಮತ್ತ ಮೊದಲು ಅಕ್ಕಲ್ಕೋಟೆಗೆ ಹೋಗಿರ್ತೇನ್ರಿ ಅಕ್ಕಾರನ. ಅಕ್ಕಲ್ಕೋಟೆಗೆ ಹೋಗಿ ಅಲ್ಲಿ ಸಮಾಧಿ ತೊಳೆದಿ ನೀರ್ ತಗೊಂಡು ಗಾಣಗಾಪುರಕ್ ಬರ್ತೇನೆ. ಸಂಜೆ ಮಾಟಾನು ಅವತ್ತ ನನಗ್ 5 ನಿಮಿಷ ಟೈಮ್ ಇರುದಿಲ್ಲ ಬಿಡ್ರಿ. ಜನಕ್ಕ ಒಳ್ಳೇದಾಗತೈತ್ರಿ, ಅಷ್ಟ ಸಾಕು ನನಗ. ಅದು ನಾನು ನನ್ ಮಗನ್ ಕರ್ಕೊಂಡ ಬರ್ಬೇಕಲ್ಲ ಅಲ್ಲಿ, ಹಿಂಗಾಗಿ ಸ್ವಲ್ಪ ತ್ರಾಸ ಅಂತೂ ಆಕೈತ್ರಿ. ಇವತ್ತು ಕೆಲ್ಸ ಕಷ್ಟನ ಅಲ್ರಿ ಅದೆಲ್ಲಾ ಮಾಡೋದು. ಹೌದ್ರಿ, ಅಲ್ಲಿಂದ ಇಲ್ಲಿ ಬಂದು 700 ಕಿಲೋಮೀಟರ್ ಅಲ್ರಿ ಹೆಚ್ಚು ಕಡಿಮೆ. ಹೌದ್ರಿ, ಬೆಂಗಳೂರಲ್ಲಿ ಬಾಳ ದೂರ ಆಗ್ತದ್ರಿ, ಬಾಳ ದೂರ ಆಗ್ತದ. ಆಮೇಲೆ ಬಸ್ ಚೇಂಜ್ ಮಾಡ್ಬೇಕು. ಯಾರಾದ್ರೂ ಭಕ್ತಾದಿಗಳು ಒಬ್ಬೊಬ್ರು ಗಾಡಿ ಮಾಡಿಸ್ತಾರ, ಅವಾಗ ಒಂದ್ ಸ್ವಲ್ಪ ಏನು ತ್ರಾಸ ಇರೋದಿಲ್ಲ. ಆದ್ರೆ ಭಗವಂತ
ದತ್ತ ಮಹಾರಾಜರು ಈ ಇತ್ತೀಚಿಗೆ ಗಾಡಿ ಮಾಡಿ ಕೊಡಾಕತ್ತಾರ, ಅದು ಮಹಾರಾಜರು ನಡೆಸ್ಬೇಕದ ಹಂಗ. ಹೌದ್ರಿ. ಮಾಡಿ ಕೊಡಾಕತ್ತಾರ್ರಿಪ್ಪ, ಚಲೋ ಆಗತೈತಿ ಜನಕ್ಕ, ನಮಗೂ ಅದ ಖುಷಿ. ಅಲ್ಲಿ ಬರೋರ್ಗೆ ಎಲ್ಲಾರ್ಗು ಚಲೋ ಆಗತೈತಿ, ಎಲ್ಲಾರು ಫೋನ್ ಹಚ್ತಾರ, ಇಲ್ಲ ಸಂತೋಷಣ್ಣ ನಮಗ. ಹೌದ್ರಿ, ಕೇಳೇವ್ರಿ ಎಲ್ಲಾ ಭಕ್ತರು. ಹಾ 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 ಇಲ್ಲಾಂದ್ರ ಸುಮ್ನ ಅಷ್ಟ್ ಜನ ಬರೋದಿಲ್ ಬಿಡ್ರಿ, ಅದಂತೂ ಕರೆ. ಒಂದ್ ಜರ ಅದ್ರಾಗ ಇದು ಚೇಂಜ್ ಕಾಣಿಸ್ತ ಬರ್ತಾರ್ರಿ. ಹೌದು ಹೌದ್ರಿ, ಹೌದು ಕರೆ ಬಿಡ್ರಿ. ಏನೋ ರೀ, ನಿಮಗೂ ಒಳ್ಳೇದಾಗ್ಲಿ. ಯಜಮಾನ್ರ ಅದಾರನ್ರಿ ಮನ್ಯಾಗ? ಹೌದ್ರಿ, ಇಲ್ರಿ ಹೊರಗಡೆ ಹೋಗ್ಯಾರ. ಹಾ ಕೇಳಿದೆ ಅಂತ ಹೇಳ್ರಿ. ರವಿ ಬಾಳ ದಿವಸ ಫೋನ ಮಾಡಿಲ್ಲ ನನಗೂ. ಹೌದ್ರಿ, ಅವ್ರು ಇದನ್ನೇ ಹಿಂಗ ಟೈಮೇ ಇಲ್ರಿ ಅವ್ರಿಗೆ. ಈಗ ದ್ರಾಕ್ಷಿ ಆಗ್ತೈತಿಲ್ರಿ ನಮ್ ಹೊಲ್ದಾಗ, ಅದಕ್ಕ ಔಷಧಿ ಹೊಡೆಯೋದು ಅದೊಂದ್ ಕೆಲ್ಸ ಬಾಳ ಐತಿ. ಓಕೆ. ಆಮೇಲ್ರಿ ಇನ್ನೊಂದ್ ಕೆಲ್ಸ ಮಾಡ್ರಿ ನೀವು, ಈಗ ದ್ರಾಕ್ಷಿ ತೋಟಕ್ಕ ತಾರಕ ಮಂತ್ರದ ನೀರ್ ಹೊಡಿರಿ. ಹಾ ರೀ, ಇವ್ರು ಹೊಡಿತಾರ್ರಿ. ಯಾಕಂದ್ರ ಇವ್ರು ಬೆಳಿಗ್ಗೆ ಅದೇ ಅದು ಔಷಧ ಹಾಕಿ ಹೊಡಿತಾರೆ. ಹಾ ಯಾಕಂದ್ರ ಅದು ಚಲೋ ರೀ, ಅಲ್ಲ 100% ಚಲೋ ರೀ ಅದು. ಬೇಕಾದ್ರೆ ನೀವು ನೋಡ್ರಿ, ಬೇಕಾರೆ ಬೆಳಿನೂ ಚಲೋ ಬರ್ತದ, ಆಮೇಲೆ ವ್ಯಾಪಾರ ಚಲೋ ಕುಂದಿರ್ತದ ಅದರಿಂದ. ಬಾಯ ಆಶೀರ್ವಾದ್ಲಿ ಹಿಂಗೆ ಆಗ್ರಿ ಸ್ವಾಮಿ ಸಮರ್ಥ ಆಶೀರ್ವಾದ, ನಿಮ್ಮ ಆಶೀರ್ವಾದ್ಲಿ. ಇಲ್ರಿ ಅಕ್ಕಾರ, ನೋಡ್ರಿಪ್ಪ, ನಾ ಪುಣ್ಯ ಮಾಡೇನ್ರಿ, ನನಗ ಈ ಭಾಗ್ಯ ಸಿಕ್ಕದ. ಎಲ್ಲಾರು ಇಷ್ಟ ಮಂದಿ ಅಕ್ಕಂಗ್ಯಾರದಾರ, ನನಗಂತೂ ನಮ್ ತಂದೆ ತಾಯಿ ಹೊಟ್ಟಿಲೆ ಒಬ್ಬನ ಮಗ ನಾನು. ಇಷ್ಟೊಂದ್ ಮಂದಿ ಅಕ್ಕಂಗ್ಯಾರ ಕೊಟ್ಟಾರ ನಂಗೆ ಮಹಾರಾಜ್ರು. ಅದೊಂದು ಪುಣ್ಯ ಮಾಡೇನ್ರಿ ನಾ ಅಷ್ಟ.